ಕೆಲವೇ ವರ್ಷಗಳ ಅಂತರದಲ್ಲಿ 64 ಲಕ್ಷ ಜನರನ್ನ ನಾನಾ ರೀತಿಯಲ್ಲಿ ಆತ ಕೊಲೆ ಮಾಡಿ ಬಿಸಾಕಿಬಿಟ್ಟ. ನಾನಾ ರೀತಿಯಲ್ಲಿ ಅದನ್ನು ಒಂದ್ಸರ್ತಿ ನಮ್ಮ ಯುವಜನ ವಿದ್ಯಾರ್ಥಿಗಳೆಲ್ಲ ಓದಿದ್ರೆ ಫ್ಯಾಸಿಸಮ್ ಅಂದ್ರೆ ಏನು, ಅದೆಂತ ಸಿದ್ಧಾಂತವೇ ಇಲ್ಲದಂತ ಒಂದು ಉನ್ಮಾದ, ಒಂದು ಕ್ರೌರ್ಯ ಅಂತ ಅನ್ನೋದನ್ನ ಅರ್ಥ ಆಗ್ತದೆ. ನಾನು ಇಲ್ಲಿ ರಂಜಾನ್ ದರ್ಗಾ ಅವರು ಬಂದಿದ್ದಾರೆ. ಒಂದು 4 ವರ್ಷದಿಂದ ರಂಜಾನ್ ದರ್ಗಾ ಅವರು ಭಾರತದಲ್ಲಿ ಫ್ಯಾಸಿಸಮ್ ಅಂದ್ರೆ ಏನು ಅಂತನ್ನೋದನ್ನ ಹೇಳಿದ್ರು. ಲಕ್ಷಗಟ್ಟಲೆ ಜನ ನೋಡಿದ್ರು ಅದನ್ನ ನಮ್ಮ ಇದರಲ್ಲಿ ಫೇಸ್ಬುಕ್ ಅಲ್ಲಿ. ಇದ್ದಕ್ಕಿದ್ದಂಗೆ ಒಂದಿನ ಮಾಯ ಆಗೋಯ್ತು. ಹೆಂಗ್ ಮಾಯ ಆಗೋಯ್ತು ಅಂದ್ರೆ ಗೊತ್ತದ, ಇಡೀ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದ ಮಾಲೀಕರು ಯಾರು ಅವರಿಗೆ ಗೊತ್ತಾಯ್ತು, ಕಿತ್ತು ಬಿಸಾಕಿದ್ರು ಅಷ್ಟೇ. ಅಂದ್ರೆ ನಾವು ಇದ್ದ ಜಾಗದಲ್ಲೇ ನಮ್ಮನ್ನ ಏನ್ ಮಾಡ್ಬೇಕು ಅಂತನ್ನೋದು ಸೂತ್ರಧಾರಿಗಳು ಇವತ್ತು ಜನತೆಯ ವಿರೋಧಿಗಳಿದಾರ ಅನ್ನೋದನ್ನ ಗುರುತಿಸ್ಬೇಕಾಗ್ತದೆ ನಾವು. ಸೊ ಈ ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ಇಶ್ಯೂ ನಮ್ಮ ಮುಂದೆ ಅದ. ಎಷ್ಟು ಜನ ಸಾಹಿತಿಗಳು ಇದಾರ, ಲೇಖಕರಿದ್ದಾರೆ ನಮ್ಮಲ್ಲೆಲ್ಲ. ಏನು ಇವತ್ತು ನಾಗ್ಪುರದಲ್ಲಿ ತೀರ್ಮಾನ ಆಗಿದೆ, ವಚನ ಸಾಹಿತ್ಯ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಮಾಡಲಿಕ್ಕೆ ಇವರೆಲ್ಲರೂ ಮಾತಾಡ್ತಾರೆ. ಇವತ್ತು ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಸಹಿತ. ಅವಾಗ ನಮ್ಗೆ ಕೆಲವು ಜನ ಸಾಹಿತಿಗಳು ಮಾತಾಡೋದು, ಯಾಕೆಲ್ಲದಕ್ಕೂ ವಿರೋಧ ಮಾಡ್ತೀರಿ, ಯಾಕೆ ನೀವು ಎಲ್ಲದಕ್ಕೂ ಈ ರೀತಿ ಪ್ರತಿಭಟನೆ ಮಾಡ್ತೀರಿ, ಅವರು ಮಾಡ್ಕೊಂಡು ಹೋಗ್ಲಿ, ನಮ್ಗೇನು ಹೇಳೋದ ಆಮೇಲೆ ನಾವು ಹೇಳಬೇಕು ಅಂತ ಅನ್ನೋದನ್ನ. ಈ ಎಸ್ಕೇಪಿಸಮ್, ಸೇಫರ್ ಝೋನಲ್ಲಿ ಇದ್ದುಕೊಂಡು ಕೆಲಸ ಮಾಡುವ ಪ್ರವೃತ್ತಿ ಬಂದುಬಿಟ್ರ ಏನಾಗ್ಬಿಡ್ತದೆ ಗೊತ್ತ್ರಿ? ಪ್ರತಿ ವರ್ಷ ನಾವು ಸಾಹಿತ್ಯ ಸಮ್ಮೇಳನ ನಡೆಸ್ತೀವಿ, ಸಾಹಿತ್ಯ ಮೇಳ ನಡೆಸ್ತೀವಿ. ಒಂದ್ ಕಡೆಗೆ ಪ್ರಗತಿಪರ ಸಾಹಿತ್ಯ ಮೇಳ ಸಮ್ಮೇಳನಗಳಾಗ್ತವೆ, ಮತ್ತೊಂದ್ ಕಡೆಗೆ ಸಾಹಿತ್ಯಕ್ಕಾಗಿ ಸಾಹಿತ್ಯ ಅನ್ನೋದು ನಡೀತದೆ. ಆದರೆ ಎಸ್ಕೇಪಿಸಮ್ ಮತ್ತು ಸೇಫರ್ ಝೋನ್ ಅಲ್ಲಿ ಇರ್ಲಿಕ್ಕೆ ನಾವು ಮನಸ್ಸು ಮಾಡ್ಕೊಂಡ್ ಬಿಟ್ರೆ, ಭಯದ ಒಳಗೆ ಒದ್ದಾಡ್ತಾ ನಿರ್ಭಯವನ್ನ ತಿರಸ್ಕರಿಸ್ತಾ ನಾವು ಇದ್ದು ಬಿಟ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ ಅಂತ ಹೇಳಿದ್ರೆ, ಅವಾಗ ಹೊರಗಿನಿಂದ ಏನು ಅತ್ಯಂತ ನಿರ್ಭಯದಿಂದ ಅವರೆಲ್ಲ ಬಂದು ಏನೇನೆಲ್ಲ ಮಾಡಬೇಕು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನಾವು ಇಂದಲ್ಲ ನಾಳೆ ಆ ಫ್ಯಾಸಿಸಮ್, ಹೊಸ ರೀತಿಯ ಫ್ಯಾಸಿಸಮ್ಗೆ, ಆ ಅಪಾಯಕ್ಕೆ ಒಡ್ಕೊಳ್ಳುವ ವ್ಯಕ್ತಿಗಳಾಗಿರ್ತೀವಿ ಅಷ್ಟೇ, ಮತ್ತಿನ್ನೇನು ಆಗೋದಿಲ್ಲ.